ಇಂತು ತ್ಯಾಗಗೈದು ಸಮಸ್ತ ಬಾಹ್ಯಾಂತರ್ಗತ ಪರಿಗ್ರಹಗಳನ ಸನ್ಮತಿನಾಥನು ಕೈಗೊಂಡ ನಿಂತು ಆ 28 ಮೂಲ ಗುಣಗಳನ್ನು ಪಾಲಿಸುವ ಮಹಾಪ್ರತಿಜ್ಞೆಯನು ಈ ರಕ್ಷಿಸಲು ಜೀವಿಗಳನ್ನು ನೋಡುತ್ತ 4 ಮಾರು ಮುಂದಿನ ನೆಲವನು ಸಾವಧಾನದಲ್ಲಿ ನಡೆವ ಈರ್ಷ್ಯಾ ಸಮಿತಿ ಇತಮಿತ ಪ್ರಿಯ ಮಾತನಾಡುವ ಭಾಷಾ ಸಮಿತಿ ಶುದ್ಧ ಪವಿತ್ರಾಹಾರವ ಸೇವಿಸುವ ಏಷಣಾ ಸಮಿತಿ ಪಿಂಚಕಮಂಡಲು ಶಾಸ್ತ್ರವಿತ್ಯಾದಿ ವಸ್ತ್ರಗಳನ್ನಿಡುವಾಗ ತೆಗೆದುಕೊಳ್ಳುವಾಗ ಎಚ್ಚರಿಕೆಯನ್ನು ವಹಿಸುವ ಆಧಾನ ನಿಕ್ಷೇಪ ಸಮಿತಿ ಅಂತೆಯೇ ಜೀವ ಜಂತುಗಳಿರದ ನೆಲದಲ್ಲಿ ಮಲ ವಿಸರ್ಜಿಸುವ ವಿಸರ್ಗ ಸಮಿತಿ ಸ್ವೀಕರಿಸಿ ನಿಂತಿ ಪಂಚಮಹಾಸಮಿತಿಗಳನ್ನು ಬಳಿಕ ಪೂಣ್ಕೆಗೈದನವನು ನಿಶ್ಚಯದಿ ಪಾಲಿಸಲಿ ಸದ್ಧೃತಿಗಳನ್ನು ವರ್ಧಮಾನನಿಗೆ ದೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ ಸಮಯದಲ್ಲಿ ಕೆಲವು ನಿಬಂಧನೆಗಳನ್ನು ಮಾಡಬೇಕು. ಆತ ತ್ಯಾಗಿ ಆಗ್ತಾನೆ, ಪರಿಗ್ರಹಗಳನ್ನು ತ್ಯಾಗ ಮಾಡ್ತಾನಂತೆ ಸನ್ಮತಿನಾಥ. 28 ಮೂಲಗಳನ್ನು ಪಾಲಿಸ್ತಕ್ಕಂಥ ಜೈನಾಗಮದಲ್ಲಿ ಬರ್ತಕ್ಕಂಥ 28 ಮೂಲಗಣಗಳನ್ನು ಪಾಲಿಸ್ತಕ್ಕಂಥ ಮಹಾಪ್ರತಿಜ್ಞೆಯನ್ನು ಮಾಡ್ತಾನೆ. ಹಾಗೆ ಜೀವಿಗಳನ್ನು ರಕ್ಷಿಸಲಿಕ್ಕೆ ಮುನಿಯಾದಂತಹ ವರ್ಧಮಾನ ಅದನ್ನು ಏನು ಮುಂದೆ ನೆಲವನ್ನು ಅವರು ನಡಿಬೇಕಾದ್ರೆ ಮಾತಾಡಬೇಕಾದ್ರೆ ನಡೆಯೋದಿಲ್ಲ. ಯಾಕೆಂದರೆ ಅವ್ರು ನಡೀತಕ್ಕಂಥ ಸಮಯದಲ್ಲಿ ಸೂಕ್ಷ್ಮ ಜೀರುವೆ ಗೊದ್ದ ಇತ್ಯಾದಿಗಳು ಅವರ ಪಾದಕ್ಕೆ ಸಿಕ್ಕಿ ಸತ್ತೋಗ್ಬಿಟ್ರೆ ಅದಕ್ಕೆ ಸಾವಧಾನವಾಗಿ ಹೋಗ್ತಾರೆ. ಅದನ್ನು ಈರ್ಯಾ ಸಮಿತಿ ಅಂದರೆ ಹಿತಮಿತ ಪ್ರಿಯವಾಗಿ ಮಾತನಾಡ್ತಕ್ಕಂಥ ಭಾಷಾ ಸಮಿತಿ, ಭಾಷೆ ಬಗ್ಗೆ ಒಂದು ಶುದ್ಧ ಪವಿತ್ರ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಅವರ ಆಹಾರ ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಅಲ್ಲ, ಕಲ್ಲುಪ್ಪಿನಲ್ಲಿ ಮಾಡಿರ್ತಕ್ಕಂಥ ಆಹಾರ, ನಿಂತ್ಕೊಂಡು ಮಾತ್ರ ತಿಂತಕ್ಕಂಥ ಆಹಾರ, ಉಪ್ಪು ಹುಳಿ ಖಾರ ಏನೂ ಇರೋದಿಲ್ಲ. ಏಷಣಾ ಸಮಿತಿ ಪಿಂಚ ಕಮಂಡಲು ಶಾಸ್ತ್ರ ಇತ್ಯಾದಿಗಳನ್ನು ಇಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ತಾರೆ. ಆಧಾನ ನಿಕ್ಷೇಪ ಸಮಿತಿ ಹೀಗೆ ಜೀವ ಜಂತುಗಳಲ್ಲಿ ಮಲ ವಿಸರ್ಜನೆ ಮಾಡಬೇಕಾದ್ರು ಅಷ್ಟೇ ಅದನ್ನು ನೋಡಿಕೊಂಡು ಕುತ್ಕೊಂಡು ಅಲ್ಲಿ ಕಾಡಿನಲ್ಲಿ ಮಾಡಬೇಕವರು ಅನ್ನೋದು. ಹೀಗೆ ಮತ್ತೆ ಹುಲ್ಲನ್ನು ತುಣಿಬಾರ್ದು. ಹೀಗೆ ಪಂಚಮಹಾಸಮಿತಿಗಳನ್ನು ಸ್ವೀಕಾರ ಮಾಡಿ ನಿಶ್ಚಯದಿಂದ ವ್ರತವನ್ನು ಪಾಲನೆ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಎಂತಹ ಮನೋಜ್ಞವಾದಂಥ ಕಾವ್ಯ ಇದು.